ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ಚಾನಲ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೋರೆಕಾಯಿ ನಿಪ್ಪಟ್ಟು. ಅದನ್ನು ಹೇಗೆ ಮಾಡಬೇಕಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ಸೋರೆಕಾಯಿನ ತಗೋಬೇಕು, ಅದ್ರ ಮೇಲಿನ ಸಿಪ್ಪೆನ ತೆಗೆದುಕೊಳ್ಬೇಕು ಸ್ನೇಹಿತರೆ. ನಾನೇನು ಪೂರ್ತಿ ಸೋರೆಕಾಯಿಂದ ಮಾಡಿಲ್ಲ. ಇವಾಗ ನೋಡಿ ನಾನು ಎಷ್ಟು ತಗೊಳ್ತಿದ್ದೀನೋ ಅಷ್ಟು ಸೋರೆಕಾಯಿಂದ ಮಾತ್ರ ನಾನು ಮಾಡ್ಕೊಳ್ತಿದ್ದೀನಿ. ಸಿಪ್ಪೆ ಎಷ್ಟು ತೆಗಿತಿದ್ದೀನೋ ಅಷ್ಟೇ, ಅದೇ ಬಹಳ ಆಗಿಬಿಡುತ್ತೆ ಸ್ನೇಹಿತರೆ ತುರ್ಕೊಂಡಾಗ. ಇವಾಗ ಅದನ್ನು ಕಟ್ ಮಾಡಿಕೊಂಡು ಅದರೊಳಗಿರೋ ಬೀಜನೆಲ್ಲ ತೆಗೆದುಬಿಡಿ ಸ್ನೇಹಿತರೆ. ಇವಾಗ ತುರಿಮಣೆ ತಗೊಂಡು ತುರ್ಕೊಳ್ಳಿ ಸ್ನೇಹಿತರೆ. ಕ್ಲೀನಾಗಿ ತುರಿದು ಇಟ್ಕೊಳ್ಳಿ ಒಂದು ಬೌಲಲ್ಲಿ. ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಈ ಕಪ್ಪಿಂದ 2 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಇವತ್ತಿನ ರೆಸಿಪಿಗೆ. ಇದು 1 ಬೌಲು ತುರಿದಿರುವಂತಹ ಸೋರೆಕಾಯಿ, ನೆನೆಸಿಟ್ಕೊಂಡಿರುವ ಕಡಲೆಬೇಳೆ, ಹಾಗೆ ಹುರ್ಕೊಂಡು ಸಿಪ್ಪೆ ತೆಗೆದು 2 ಭಾಗ ಮಾಡ್ಕೊಂಡಿರುವ ಶೇಂಗಾ ಬೀಜ, ಕಟ್ ಮಾಡಿಟ್ಟಿರೋ ಕರಿಬೇವಿನ ಸೊಪ್ಪು, ಹಸಿ ಶುಂಠಿ ಸ್ವಲ್ಪ, ಮತ್ತು ಜೀರಿಗೆ 1 ಸ್ಪೂನು, ತರಿಯಾಗಿ ರುಬ್ಬಿಟ್ಕೊಂಡಿರುವ ಹಸಿ ಮೆಣಸಿನಕಾಯಿ, ಹಾಗೆ ತರಿಯಾಗಿ ರುಬ್ಬಿರುವ ಈರುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು, ಇವನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಕಲಿಸ್ಕೊಳ್ಳಿ ಸ್ನೇಹಿತರೆ. ಇವಾಗ ಸೋರೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಮೊದಲೇ ಎಲ್ಲವನ್ನು ಕಲಿಸ್ಕೊಳ್ಳಿ. ಇನ್ನು ನೀರು ಬೇಕಂತಾಗ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ತಣ್ಣೀರು ಬೇಡ, ಬಿಸಿ ನೀರನ್ನು ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪನ್ನು ಮರ್ತಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಇವಾಗ. ನೋಡಿ, ಇವಾಗ ಚೆನ್ನಾಗಿ ನಾದ್ಕೊಳ್ಳಿ ಸ್ನೇಹಿತರೆ, ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು. ನೋಡಿ, ಗಟ್ಟಿಯಾಗಿ ನಾದ್ಕೋಬೇಕು ಸ್ನೇಹಿತರೆ, ಯಾಕಂದರೆ ಅಕ್ಕಿ ಹಿಟ್ಟಲ್ವ, ಬೇಗ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು. ಇವಾಗ ನಾದ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಇವಾಗ ನಾವು ನಿಪ್ಪಟ್ಟನ್ನು ಹೇಗೆ ಮಾಡೋದಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಉಂಡೆ ಮಾಡಿಕೊಂಡು, ನಾನು ಈ ಕವರು ಎಣ್ಣೆ ಇರುತ್ತಲ್ವ, ಎಣ್ಣೆ ಪಾಕೆಟ್ ಸ್ನೇಹಿತರೆ, ಅದು ಕೆಳಗಿಂದ ಕವರು, ಎಣ್ಣೆ ಪಾಕೆಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ತಟ್ತಾ ಇದ್ದೀನಿ ಕೈಯಿಂದ. ಯಾಕಂದರೆ ಅದರಲ್ಲಿ ಶೇಂಗಾ ಬೀಜ, ಕಡಲೆಬೇಳೆ ಎಲ್ಲ ಇರುತ್ತೆ ಅಲ್ವ, ಅಲ್ಲಿ ಲಟ್ಸೋಕೆ ಬರಲ್ಲ. ಅದು ನಾವು ಕೈಯಿಂದನೇ ತಟ್ಕೋಬೇಕು ಸ್ನೇಹಿತರೆ. ಅದನ್ನು ತಿಂದಾಗ ಶೇಂಗಾ ಬೀಜ, ಕಡಲೆಬೇಳೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಕೇಳ್ತಾ ಇರ್ತಾರೆ, ಆ ಟೈಮಲ್ಲಿ ಈ ಥರ ಮಾಡಿಕೊಡ್ಬೋದು ಸ್ನೇಹಿತರೆ ಮಕ್ಕಳಿಗೆ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಅದರಲ್ಲಿ ಹಾಕ್ಕೊಳ್ತಿದ್ದೀವಿ ನಾವು. ಚೆನ್ನಾಗಿ ಕರೀರಿ, ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು ಸ್ನೇಹಿತರೆ. ಇವಾಗ ಇದಾಗಿದೆ, ನಾವು ತೆಗೆದುಕೊಳ್ಳೋಣ ಸೈಡಿಗೆ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಸ್ನೇಹಿತರೆ ಇದು ನಿಪ್ಪಟ್ಟು.
ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿರಬೇಕಲ್ವ, ಎಲ್ಲವೂ ಚೆನ್ನಾಗಿ ಫ್ರೈ ಆಗಿರಬೇಕು. ಸ್ನೇಹಿತರೆ, ಇವಾಗ ರೆಡಿಯಾಗಿದೆ ನಿಪ್ಪಟ್ಟು. ಎಲ್ರಿಗೂ ಹೇಗೆ ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.